ಇಲ್ಲಿ ಬ್ರಿಡ್ಜ್ ಮಾಡಬೇಕು. ಬ್ರಿಡ್ಜ್ ಆದ್ರೆ ಮಾತ್ರ ಇಲ್ಲಿ ಜನಕ್ಕೆ ಪ್ರಯೋಜನ ಆಗ್ತದೆ, ಇಲ್ಲಾಂದ್ರೆ ಕಷ್ಟ. ಅದನ್ನು ತೀರ್ಮಾನ ಮಾಡಿದ್ದೇನೆ. ಅದು ಇದೇ ಜಾಗದಲ್ಲಿ ಬಂದು ಉದ್ಘಾಟನೆ ಗುದ್ಲಿ ಪೂಜೆ ಮಾಡ್ತೇನೆ ಆದಷ್ಟು ಬೇಗ. ಸಾಮಾನ್ಯ ಜನರ ಜೊತೆ, ಸಾಮಾನ್ಯ ಜನರಿಗೋಸ್ಕರ, ಸಾಮಾನ್ಯ ಜನರಿಗಾಗಿ ಇರ್ತದೆ. 5 ಗ್ಯಾರಂಟಿ ಕೊಟ್ಟಗಳಿಗೆ ಇಲ್ಲಿ ಸೋಮಾರಿ ಮಾಡಿಬಿಟ್ರು ಜನರಿಗೆ ಅಂತ ಹೇಳಿದ್ರೆ, ಅದ್ರ ನೀವು ಏನು 5 ಗ್ಯಾರಂಟಿ ಉಪಯೋಗಿಸ್ತಾ ಇದ್ರಲ್ಲ, ನೀವು ಸೋಮಾರಿಗಳ. ಬಿಜೆಪಿಯವರು ತಗೊಂಡಿದ್ದಾರೆ, ಯಾರು ತಗೊಳ್ಳಿಲ್ಲ ಹೇಳಿ ನೋಡು. ಸೊ ಇಚ್ಛೆಯಿಂದ ನಾವು ಇದನ್ನು ತಗೊಳ್ಳಿಲ್ಲ, ನಾವು ಬಿಜೆಪಿಯವರು ಕಾಂಗ್ರೆಸ್ನವರು ಕೊಟ್ಟದ್ದು ಬೇಡ ಅಂತ ಹೇಳಬೇಕಿತ್ತು. ಉಪಯೋಗಿಸ್ಕೊಂಡು ಪ್ರಯೋಜನ ತಗೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಪ್ರತಿ ಒಂದು ಪಂಚಾಯತಲ್ಲಿ ಹೆಚ್ಚು ಕಡಿಮೆ 10 ಕೋಟಿ ಮೇಲೆ ಇದೆ. 10 ಕೋಟಿಯಿಂದ 150 ಕೋಟಿವರೆಗಿದೆ. ಒಂದೊಂದು ಪಂಚಾಯತ್ ತಂದಿದ್ದೇನೆ, ಇದು ಪ್ರಾರಂಭ ಮಾಡಿದ್ದೇನೆ, ಮತ್ತೆ 2 ವರ್ಷ ಉಂಟು. ಇಲ್ಲಿ ಬಂದಂತ ಉದ್ದೇಶ 2. ಒಂದು, ಎಲ್ಲ ಕಡೆ ಹೇಳಿದ್ರು ಏನು ಕಾಮಗಾರಿ ನಡೀತಾ ಇಲ್ಲ, ಏನು ಮಾಡ್ತಾ ಇಲ್ಲ. ನಾನು ಗುದ್ಲಿ ತಗೊಂಡು 5 ಲಕ್ಷಕ್ಕೆ 10 ಲಕ್ಷಕ್ಕೆ ಪೂಜೆ ಮಾಡೋನಲ್ಲ. ನಾನು 1500 ಕೋಟಿ ರೂಪಾಯಿ ಕಾಮಗಾರಿಯನ್ನ ಒಂದಿನ ಒಂದು ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಮಾಡಿದವ ನಾನು. ಇವ್ರಂಗೆ 2 ಲಕ್ಷ 5 ಲಕ್ಷ 10 ಲಕ್ಷಕ್ಕೆ ಗುದ್ಲಿ ಹಿಡ್ಕೊಂಡೇ ತಿರುಗುವನಲ್ಲ. ಮತ್ತೆ ಹೇಳ್ತೇನೆ ನಾನು, ಸಾರ್ವಜನಿಕವಾಗಿ ಸರ್ಕಾರದಿಂದ ಇಂತಹ ಯೋಜನೆಗಳನ್ನ ಕೊಟ್ಟಾಗ ದೊಡ್ಡ ಪ್ರಮಾಣದಲ್ಲಿ ರೈತರು ಕ್ರಾಂತಿಕಾರಿಯಾಗಿ ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಹೇಳುವಂತ ಒಂದು ಸದುದ್ದೇಶದಿಂದ ಅವತ್ತು ತಂದಂತ ಯೋಜನೆ ಇವತ್ತಿಗೆ 50 ವರ್ಷಗಳನ್ನ ದಾಟಿ ನಿಂತಿದೆ. ಆದ್ರೆ ಅದು ಇವತ್ತು ಆ 11 ಪಂಪ್ ಹೌಸ್ಗಳು ಕೂಡ ಸುಸ್ಥಿತಿಯಲ್ಲಿ ಇಲ್ಲ, ಎಲ್ಲ ದುಸ್ಥಿತಿಯಲ್ಲಿ ಇದೆ. ಅದನ್ನ ಮನಗಂಡಂತ ನಮ್ಮ ಸಚಿವರು ಈಗ ಪ್ರಾಯೋಗಿಕವಾಗಿ ಕುದುರ್ಗಿ ಗ್ರಾಮ ಪಂಚಾಯತದಲ್ಲಿ 13 ಕೋಟಿ ವೆಚ್ಚದಲ್ಲಿ 13.5 ಕೋಟಿ ವೆಚ್ಚದಲ್ಲಿ ಈಗ ಅದನ್ನ ಪುನರ್ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಶಾಶ್ವತವಾಗಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ 13.5 ಕೋಟಿ ಕೆಲಸ ಈಗ ಗುದ್ಲಿ ಪೂಜೆ ಆಗಿದೆ. ಮತ್ತು ಸ್ವತಂತ್ರ ಭಾರತ ಆದ ನಂತರ ನಮ್ಮ ದಾಸ್ಕೋಡ್ನಲ್ಲಿ 100 ಕುಟುಂಬ ಇತ್ತು, ಆದ್ರೆ ಇನ್ನೂ ತನಕ ರೋಡ್ ಆಗಿಲ್ಲ ಇತ್ತು. ಅದೂ ಗುದ್ಲಿ ಪೂಜೆ ಇವತ್ತು ಆಗಿದೆ. ಈಗ ಸುಮಾರು 16.5 ಕೋಟಿ ಕೆಲಸ ನಿಮ್ ಮುಂದೆನೇ ಇದೆ, ಲಿಸ್ಟ್ ಎಲ್ಲ ನೋಡಬಹುದು. ಅಷ್ಟು ಕೆಲಸ ಮಾಡಿದ್ದಾರೆ. ಆದ್ರೆ ಜನರು ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೆ ಕೆಲಸ ನಿಮ್ ಮುಂದೆ ಇದೆ, ನೀವು ನೋಡಬಹುದು. ಟೀಕೆಗೆ ಎಲ್ಲ ನಾವು ಏನು ತಲೆ ಕೆಡಿಸ್ಕೊಡೋ ಅವಶ್ಯಕತೆ ಇಲ್ಲ. ಈಗ ನಮ್ಗೆ ಅತಿ ಅವಶ್ಯಕತೆ ಇರೋದಂದ್ರೆ ಸರ್ ಬ್ರಿಡ್ಜ್. ಈಗ ನೀವು ಹೇಳಿದ್ರಿ, ಈಗ ಸಚಿವರು ಬಂದಿದ್ರು, ನೋಡ್ಕೊಂಡು ಹೋಗಿದ್ದಾರೆ. ಮೊದ್ಲೇನು ನೀರಾವರಿ ಸಚಿವರು ಬಂದಿದ್ರು, ಅವ್ರು ನೋಡ್ಕೊಂಡು ಹೋದ್ರು, ಅದು ಕೆಲಸ ಆಯ್ತು. ಈಗ ನಮ್ಗೆ ಭರವಸೆ ಬಂತಂದ್ರೆ ಇದೂನು ಬೇಗ ಆಗ್ತದೆ ಅಂತ. ಮತ್ತು ಅತಿ ಅವಶ್ಯಕತೆ ಇರೋದು ಶಿರ್ಕೂರ್ ಜನರಿಗೆ ಸರ್. 100 ಕುಟುಂಬಗಳು ಇವೆ ಅಲ್ಲಿ ಒಂದು 2.5 ಕಿಲೋಮೀಟರ್ ರೋಡ್ ಅತಿ ಅವಶ್ಯಕತೆ ಇದೆ. ಮಳೆಗಾಲದಲ್ಲಿ ಗಾಡಿನೂ ಹೋಗುದಿಲ್ಲ ಅಲ್ಲಿ, ಮತ್ತು ಆಂಬ್ಯುಲೆನ್ಸ್ಗಳೆಲ್ಲ ಹೋಗುವುದೇ ಇಲ್ಲ ಅವರಿಗೆ. ಅದು ಸರ್ವೇನೂ ಆಗಿದೆ ಆ ರೋಡು. ತಮ್ಮಲ್ಲಿ ವಿನಂತಿ ಏನಂದ್ರೆ, ಅದು ಒಂದು ರೋಡ್ ಮತ್ತು ಅತಿ ಅವಶ್ಯಕತೆ ಇರೋದು ನಮ್ಮ ಬ್ರಿಡ್ಜು. ಮತ್ತು ನಮ್ಮ ಸಮುದಾಯಕ್ಕೆ ಒಂದು ಶಹದಿ ಮಾಲ್ ಲಾಸ್ಟ್ ಟೈಮು ನೀವು ಹೇಳಿದ್ರಿ ಮಾಡ್ಕೊಡ್ತಾ ಅಂತ. ನಿಮ್ಮ